ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ನೀವು ತಮ್ನೇಲಲ್ಲೇ ನೋಡಿರ್ತೀರಾ ಏನು ಹೇಳ್ತಾ ಇದ್ದೀನಿ ಇವತ್ತು ವಿಷಯ ಅಂದರೆ, ನಮ್ಮ ಮನೇಲೂ ಶಿಡ್ಜು ಇದೆ. ಆ ಶಿಡ್ಜುಗೆ ಕಿಡ್ನಿ ಸ್ಟೋನ್ ಆಗಿದೆ. ಒಂದಲ್ಲ ಎರಡಲ್ಲ 5 ಕಿಡ್ನಿ ಸ್ಟೋನ್ ಆಗಿದೆ. ಬಟ್ ಎಲ್ಲ ಚಿಕ್ಕದೇ. ಇನ್ನು ಸ್ವಲ್ಪ ಇದೆ ಹೋಗೋಕ್ಕೆ. ಆಲ್ಮೋಸ್ಟ್ ಹೋಗ್ತಾ ಇದೆ. ನಾನು ಸರ್ಜರಿಗೆಲ್ಲ ಹೋಗಿಲ್ಲ. ನಾನು ಡಯಟಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನೇನು ಫಾಲೋ ಮಾಡ್ತಾ ಇದ್ದೀನಿ, ಡಾಕ್ಟರ್ ಹೇಳಿದ್ದೆ ಫಾಲೋ ಮಾಡ್ತಾ ಇರೋದು. ನಾನು ಯಾವುದು ಎಕ್ಸ್ಟ್ರಾ ಏನು ಫಾಲೋ ಮಾಡ್ತಾ ಇಲ್ಲ. ಡಾಕ್ಟರ್ ಏನು ಹೇಳ್ತಾರೋ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೀವೂನು ಡಾಕ್ಟ್ರ್ ನಿಮ್ಮ ಪೆಟ್ಸ್ಗೆ ಏನಾದರೂ ಕಿಡ್ನಿ ಸ್ಟೋನ್ ಆಗಿದ್ದರೆ ಫಸ್ಟು ನೀವು ಡಾಕ್ಟ್ರನ್ನೇ ಸಜೆಸ್ಟ್ ಮಾಡಬೇಕು. ನೀವೇ ಏನು ಡಿಸಿಷನ್ ತಗೊಬೇಡಿ. ಆಮೇಲೆ ಮುಂದಕ್ಕೆ ನಿಮ್ಮ ಪೆಟ್ಸ್ಗೆ ಪ್ರಾಬ್ಲಮ್ ಆದರೂ ಆಗ್ಬೋದು. ನಾನಿವತ್ತು ಹೇಗೆ ಇದು ಮಾಡೋದು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಬಂದುಬಿಟ್ಟು ಏನಕ್ಕೆ ಆಗುತ್ತೆ ಅಂದರೆ, ಒಂದು ತುಂಬ ಪಾಲಕ್ ಸೊಪ್ಪು ಅದು ಕೊಡೋದ್ರಿಂದನೂ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುತ್ತೆ. ಅಂದರೆ ಸೊಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಜಾಸ್ತಿ. ಮತ್ತು ತರಕಾರಿಗಳಲ್ಲೂ ಒಂದೊಂದಿದೆ, ಬಟ್ ತರಕಾರಿನ ಚೆನ್ನಾಗಿ ಬೇಯಿಸಿ ಕೊಟ್ಟರೆ ಆಗುತ್ತೆ. ಇದು ತುಂಬ ಆಗೋದು ಬಂದುಬಿಟ್ಟು ಈ ಥರ ಶಿಡ್ಜು ಪಪ್ಪೀಸ್ ಚಿಕ್ಕದಿರ್ತಾವಲ್ಲ, ಅವಕ್ಕೆ ಸ್ವಲ್ಪ ಜಾಸ್ತಿ ಆಗೋದು ಜಾಸ್ತಿ ಅಂತೆ. ದೊಡ್ಡದಕ್ಕೆಲ್ಲ ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇನ್ನೂ ಜಾಸ್ತಿನೇ ಇರುತ್ತೆ. ಬಟ್ ಚಿಕ್ಕದಕ್ಕೆಲ್ಲ ನಾವು ಜಾಸ್ತಿ ಮೀಟ್ ಹಾಕೋದು, ಜಾಸ್ತಿ ಮಾಂಸ ಹಾಕೋದು, ಇಷ್ಟಪಟ್ಟಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಂಸ ಹಾಕೋದು, ಎಗ್ಗನ್ನ ಲಿಮಿಟಾಗಿ ಹಾಕ್ತೀರಾ ಅದನ್ನು ಜಾಸ್ತಿ ಹಾಕೋದು, ಸೊಪ್ಪುಗಳು ಜಾಸ್ತಿ ಹಾಕೋದು, ತರಕಾರಿಗಳನ್ನೂ ಆಗಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಎಲ್ಲನೂ ಡಯಟಲ್ಲಿ ಅಂದರೆ ವೆಜಿಟೇಬಲ್ಸ್ ಎಷ್ಟು ಕೊಡಬೇಕು, ಅನ್ನ ಎಷ್ಟು ಕೊಡಬೇಕು, ಬೇರೆದೆಲ್ಲ ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಫುಡ್ಡಾಗಿ ಕೊಡಬೇಕು. ಅದನ್ನೇ ನಾವು ಡಯಟ್ ಅಂತಿರಲ್ಲ, ಆ ಥರ ಕೊಡಬೇಕು. ಮತ್ತು ನಿಮಗೆ ಏನಾದರೂ ಒಂದು ನಿಮಿಷ ಇರಿ. ಮತ್ತು ನೀರು ಕೂಡ ನಾವು ಚೆನ್ನಾಗಿ ಕೊಡಬೇಕು. ಅದು ಕುಡಿಯಲ್ಲ. ನಮ್ಮದು ಮೇಯ್ನ್ ಪ್ರಾಬ್ಲಮ್ ಆಗಿದ್ದೆ ಫುಡ್ಡುದು ಅಲ್ಲ, ಬೇರೆ ಯಾವುದೂ ಅಲ್ಲ. ನಮಗೆ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ನೀರು ಕೊಡೋದು ಕಮ್ಮಿ ಮಾಡಿಬಿಟ್ರೆ ಅದು ನೀರು ಕುಡಿತಾ ಇದ್ದಿಲ್ಲ. ನಾವೂನು ಅದು ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತ ಎಲ್ಲ ಬಿಟ್ಬಿಡ್ತಾ ಇದ್ರಿ. ಬಟ್ ಆ ಥರ ಮಾಡಬೇಡಿ ಪ್ಲೀಸ್. ನೀರನ್ನ ಚೆನ್ನಾಗಿ ಕುಡಿಸಿ, ಊಟದ ಜೊತೆಗೆ ಸ್ವಲ್ಪ ನೀರು ಜಾಸ್ತಿ ಕೊಡಿ. ನಮಗೆ ಹೇಗೆ ಕಮ್ಮಿ ಆಗಿದ್ದಂದರೆ, ನಮ್ಮ ಪೆಟ್ಟಿಗೆ 5 ಕಲ್ಲಿದ್ದಿದ್ದು ಆಲ್ಮೋಸ್ಟು 3 ಕಲ್ಲು ಹಂಗೆ ಇತ್ತು, 2 ಕಲ್ಲಲ್ಲಿ ಆಲ್ಮೋಸ್ಟ್ ಕರಗ್ತಾ ಇತ್ತು. ಏನಕ್ಕೆ ಅಂದರೆ, ನಾವು ಫುಡ್ಡಲ್ಲಿ ನೀರು ಜಾಸ್ತಿ ಅಂಶ ಹಾಕಿ ಕೊಡ್ತಾ ಇದ್ರೆ ಅದು ಆ ಥರ ಮಾಡಿದ್ರೂ ಒಂದೊಂದ್ಸರಿ ತಿನ್ನಲ್ಲ. ಅದಕ್ಕೆ ಈ ಥರ ಅವರು ಪೆಡಿಗ್ರಿನೋ ಏನಾದರೂ ಕೊಟ್ರೂ ನೀರು ಫುಲ್ಲು ಜಾಸ್ತಿ ಡ್ರೈ ಫುಡ್ಡು ಕೊಡೋ ಬದಲು ನೀರಾಗಿರೋದೇ ಕೊಡಿ. ನೀರು ಜಾಸ್ತಿ ಯಾವುದು ಕುಡಿಯಲ್ಲ ಪೆಟ್ಸ್, ಅದಕ್ಕೆ ಹೇಳ್ತಾ ಇರೋದು. ಬೇರೆದಕ್ಕೆ ನಿಮಗೆ ಹೇಗೆ ಬೇಕೋ ಹಾಕ್ಕೊಡಿ. ಮತ್ತು ನೀವು ಅದು ವಾಶ್ರೂಮ್ ಹೋಗುತ್ತಲ್ಲ, ಆಗ ನೋಡ್ಕೋಬೇಕು ಅದು ಹೇಗೆ ಯಾವ ಕಲರಲ್ಲಿದೆ ಅಂತ. ಅದು ಮನುಷ್ಯರಿಗೆ ಆಗಲಿ ಪೆಟ್ಸ್ಗೆ ಆಗಲಿ ಡಾರ್ಕ್ ಟಾಯ್ಲೆಟ್ ಅಂದರೆ ತುಂಬ ಎಲ್ಲೋ ಜಾಸ್ತಿ ಡಾರ್ಕಲ್ಲಿದ್ದರೆ ಆವಾಗ ಅದಕ್ಕೆ ನೀರು ಸರಿಯಾಗಿಲ್ಲ ಬಾಡಿಗೆ ಅಂತ, ಮನುಷ್ಯರಿಗೆ ಆಗಲಿ ಪೆಟ್ಸ್ಗೆ ಆಗಲಿ. ಅದಕ್ಕೆ ಆ ಟೈಮಲ್ಲಿ ನೀರು ಜಾಸ್ತಿ ಕುಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು ಆಚೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಬಾತ್ರೂಮ್ಗೆ ಹೋಗ್ದಿರಾ ವೆಯ್ಟ್ ಮಾಡ್ಕೊಂಡು ಹಾಗೆ ತಡ್ಕೊಂಡಿರೋದನ್ನು ಮಾಡ್ತವೆ ಒಂದೊಂದು ಸರಿ. ಮನೇಲಿ ಮಾಡಿದ್ರೆ ಎಲ್ಲಿ ಬೈತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಕ್ಕೆ ಯಾವ ವಾಶ್ರೂಮ್ ಟೈಮಿಂಗ್ಸ್ ಇಟ್ಟಿರ್ತೀರೋ ಆ ಟೈಮಿಂಗ್ಸ್ಗೆ ಅದಕ್ಕೆ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ನಮ್ಮದು ಹೇಗೆ ಕಿಡ್ನಿ ಸ್ಟೋನ್ ಅನ್ನೋದು ಗೊತ್ತಾಯ್ತು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟು ಬಂದುಬಿಟ್ಟು ನಮ್ಮ ಶಿಡ್ಜುಗೆ ಮರಿ ಹಾಕ್ಸೋಣ ಅಂತಿದ್ರೆ ಅದಕ್ಕೋಸ್ಕರ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೋಗಿದ್ದು. ಆಗ ಗೊತ್ತಾಯಿತು ನಮಗೆ ಕಿಡ್ನಿ ಸ್ಟೋನ್ ಇರೋದು, ಇಲ್ಲಾಂದರೆ ಗೊತ್ತೇ ಆಗ್ತಾ ಇದ್ದಿಲ್ಲ. ಬೇರೆಯವರೆಲ್ಲ ಏನು ಹೇಳ್ತಾರೆ ಅಂದರೆ, ಒಂದು 5 ಮಂತ್ಸ್ಗೋ 6 ಮಂತ್ಸ್ಗೋ ಅವಾಗವಾಗ ಚೆಕ್ ಮಾಡಿಸ್ತಾ ಇರಬೇಕು ಅಂತ. ದೊಡ್ಡ ನಾಯಿ ಅಂದರೆ ಲ್ಯಾಬು ಅಂಥದಕ್ಕಿಂತ ಶಿಡ್ಜು ಪಪ್ಪಿ ಅಂದರೆ ಚಿಕ್ಕ ಪಪ್ಪಿಗಳಿಗೆ ತುಂಬ ಬರೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ. ಯಾಕಂದರೆ ಅವಕ್ಕೆ ಜೀರ್ಣ ಮಾಡ್ಕೊಳ್ಳೋದೇ ಆಗಲಿ, ಇನ್ನೂ ಅದು ಮಕ್ಕಳಿಗಿನ ಚಿಕ್ಕ ಮಕ್ಕಳು ಅನ್ನೋ ಥರ. ಅದು ಅಂದರೆ ಪೆಟ್ಸ್ ಎಲ್ಲ ಫಸ್ಟೇ ಮಕ್ಕಳು, ಅದರಲ್ಲಿನೂ ಚಿಕ್ಕ ಮಕ್ಕಳ ಥರ ಶಿಡ್ಜುಗಳೆಲ್ಲ. ಅದಕ್ಕೆ ಸ್ವಲ್ಪ ಅಂಥದ್ದೆಲ್ಲ ನೋಡಿಕೊಂಡಾಗ ಸ್ವಲ್ಪ ಹುಷಾರಾಗೂ ಇರಬೇಕು. ನಮ್ಮದಕ್ಕೇನಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ರೆ ಮತ್ತು ನಮ್ಮ ಪೆಟ್ಸ್ಗೂ ಪ್ರಾಬ್ಲಮ್ ಆಗೋ ಸಿಚುವೇಶನ್ ಇರುತ್ತೆ. ಇದು ಏನು ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು, ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವರು 2 ಆಪ್ಷನ್ ಕೊಟ್ಟರು. ಒಂದು ಸರ್ಜರಿನ ಇಲ್ಲ ಡಯಟ್ ಫುಡ್ಡಾ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರು ಹೇಳಿದ್ರು, ನೀವು ಸರ್ಜರಿ ಮಾಡಿಸ್ಲೇಬೇಕು, ಡಯಟ್ ಫುಡ್ಡು ಕೊಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನೇನೋ
ನಂಬಿಕೆ ಮೇಲೆ ಬಂದ್ಬಿಟ್ಟು 2 ತಿಂಗಳು ಚೆನ್ನಾಗಿ ನೀರು ಕುಡಿಸಿ ನೀರು ಅಂದರೆ ಫುಡ್ ಪೆಡಿಗ್ರಿಯಲ್ಲೇ ನೀರು ಜಾಸ್ತಿ ಹಾಕೋದು, ಮತ್ತು ಎಗ್ಗನ್ನ ಬಾಯ್ಲ್ ಮಾಡಿ ಅದ್ರ ಚೆನ್ನಾಗಿ ಇದು ಮಾಡಿಬಿಟ್ಟು ಹುಡಿ ಮಾಡಿಬಿಟ್ಟು ಅದಕ್ಕೂ ನೀರು ಮಿಕ್ಸ್ ಮಾಡಿ ಕೊಡೋದು. ನೀವು ಬೇಕಾದ್ರೆ ಗೂಗಲಲ್ಲಿ ಯಾವುದ್ರಲ್ಲಾದರೂ ಚೆಕ್ ಮಾಡಿ ಯಾವ್ಯಾವ ನಾಯಿಗೆ ಎಷ್ಟೆಷ್ಟು ಲೀಟ್ರ್ ನೀರು ಕೊಡ್ಬೋದು ಅಂತ, ಅಷ್ಟನ್ನು ಮಾತ್ರ ಕೊಡಿ. ಕಿಡ್ನಿ ಸ್ಟೋನ್ ಆಗಿದ್ರೆ ಎಷ್ಟು ನೀರು ಕೊಡ್ಬೋದು ಅಂತ ನೀವು ಗೂಗಲಲ್ಲೋ ಯಾವುದ್ರಲ್ಲಾದರೂ ಚಾಟ್‌ಜಿಪಿಟಿಲೋ ಯಾವುದ್ರಲ್ಲಾದರೂ ಕೇಳಿದ್ರೆ ಅದು ಹೇಳುತ್ತೆ. ನೀವು ಅಷ್ಟು ನೀರನ್ನ ದಿನ ಕೊಡೋಕ್ಕೆ ಟ್ರೈ ಮಾಡಿ. ನಾನು ನಮ್ಮ ಶಿಡ್ಸುಗೆ ಅರ್ಧ ಲೀಟ್ರ್ ಆದರೂ ನೀರು ಕೊಡಲೇಬೇಕಂತ ನಾನು ಇದು ಮಾಡಿಕೊಂಡು ಕೊಡದೆ. ಆಲ್ಮೋಸ್ಟ್ ಇನ್ನು ನೆಕ್ಸ್ಟ್ ಸರಿ ಹೋದಾಗ ಅವ್ರಿಗೆ ಅನಿಸ್ತು, ಓ ಇದು ಕರೆಕ್ಟ್ ಐತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಡಯಟ್ ಫುಡ್ಡೇ ಫಾಲೋ ಮಾಡಿ ಅಂತ ಹೇಳಿದ್ರು. ನಾ ಅದಕ್ಕೆ ಡಯಟ್ ಫುಡ್ಡು ಎಲ್ಲ ತಂದೆ. ಮತ್ತು ಅವರು ಪೆಡಿಗ್ರಿ ಮತ್ತು ಒಂದು ಏನಂತಾರೆ ಅದಕ್ಕೆ ಒಂದು ಟ್ಯಾಬ್ಲೆಟು ಮತ್ತು ಒಂದು ಮೆಡಿಸಿನ್ ಏನೋ ಕೊಟ್ಟರು, ಟಾನಿಕ್ ಕೊಟ್ಟರು. ಅದು ಕೊಡ್ತಾಯಿದ್ದೀನಿ. ಇನ್ನು 3 ಮಂತ್ಸ್ ಆದಮೇಲೆ ಹೋಗಬೇಕು. ಮತ್ತು ಅದೇ ನನಗೆ ನಂಬಿಕೆ ಇದೆ ನೀರಲ್ಲೇ ಆಲ್ಮೋಸ್ಟ್ ವಾಸಿ ಆಗ್ಬೋದು. ಅದಕ್ಕೆ ನೀರು ಮನುಷ್ಯರೇ ಆಗಲಿ ಪೆಟ್ಸೇ ಆಗಲಿ ಚೆನ್ನಾಗಿ ಕುಡಿಬೇಕು. ನೀರು ಕುಡ್ದಿಲ್ಲ ಅಂದರೆ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನೀವು ಯಾವುದು ಕೇರ್ಲೆಸ್ ಮಾಡಬೇಡಿ. ಚಿಕ್ಕ ಸ್ಟೋನು ನಮ್ಮದು ಕ್ಯಾಂಡಿಯಲ್ಲಿ ಚಿಕ್ಕ ಸ್ಟೋನ್ ಇತ್ತು. ಅದಕ್ಕೆ ಬೇಗ ವಾಸಿ ಆಗೋಯ್ತು, ಅಂದರೆ ಆಲ್ಮೋಸ್ಟ್ ವಾಸಿ ಆಗೋ ಸಿಚುವೇಶನಲ್ಲಿ ಐತೆ. ಬಟ್ ನಿಮ್ಮದು ಸ್ವಲ್ಪ ದೊಡ್ಡದು ಇತ್ತಂದರೆ ನೀವು ನಿಜವಾಗ್ಲೂ ತುಂಬ ಕೇರ್ಫುಲ್ಲಾಗಿರಬೇಕು. ಇಲ್ಲ ನೀವು ಸರ್ಜರಿ ಮಾಡಿಸ್ಲೇಬೇಕಾಗ್ಬೋದು. ನಮ್ಮದು ಸ್ವಲ್ಪ ಚಿಕ್ಕದಾಗಿರೋದಕ್ಕೆ ನಾವು ಸ್ವಲ್ಪ ಹಂಗೆ ಕರಗಿಸ್ಬೋದಾ ಅಂತ ನೋಡ್ತಾ ಇದ್ದೀರಿ. ನಮಗೇನು ಆಪ್ರೇಷನ್ ಮಾಡಿಸೋದೂ ದೊಡ್ಡ ವಿಷಯ ಅಲ್ಲ. ಇವಾಗ ಆಪ್ರೇಷನ್ ಮಾಡಿಸಿದ್ರೆ ಅವಳು ಸ್ವಲ್ಪ ಮೈನೆಲ್ಲ ರಾಕ್ಕೊಳ್ಳೋದು ಜಾಸ್ತಿ. ಅದು ಏನಾದರೂ ಇದು ಮಾಡಿ ಮಾಸ್ಕ್ನ ಹಾಕಿದ್ರೆ ಮಖಕ್ಕೆ ಹಾಕ್ತಾರೆ, ಕೈ ಕಾಲಿಗೆ ಹಾಕಲ್ವಲ್ಲ, ಅವಳನ್ನ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಮ್ಗೆ ಆ ರಿಸ್ಕ್ ಎಲ್ಲ ತಗೊಳೋದು ಇಷ್ಟ ಆಗಲ್ಲ. ಮತ್ತು ಅವಳು ನೋವು ತಿಂದ್ರೂ ಆಗಲ್ಲ. ಅದಕ್ಕೆ ಚೆನ್ನಾಗಿ ನೀರು ಕುಡಿಸ್ತೀನಿ. ದಿನ ಫುಲ್ಲು ಪದೇ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ಟಾಯ್ಲೆಟ್ಗೆ. ಅಂದರೆ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟು ಟಾಯ್ಲೆಟ್ಗೆಲ್ಲ ಕರ್ಕೊಂಡು ಹೋಗೋದು. ಬೇಗ ವಾಸಿ ಮಾಡಿಸ್ಬೇಕು ಅಂದರೆ ಅದು ನಮಗೊಂಥರ ಟಾಸ್ಕ್ ತರಹ ಕಂಪ್ಲೀಟ್ ಮಾಡೋಕ್ಕೆ. ಮತ್ತು ನಿಮ್ಮ ಮನೇಲಿ ಏನಾದರೂ ಪೆಟ್ಸ್ ಇದ್ದರೆ ಅದಕ್ಕೆ ಹೇಗೆ ಕಿಡ್ನಿ ಸ್ಟೋನ್ ಆಗಿದೆ, ಮತ್ತು ಏನು ಮಾಡಿದ್ರಿ ನೀವು, ಹಾಗೆ ವಾಸಿ ಮಾಡಿಸಿದ್ರಾ ಇಲ್ಲ ಸರ್ಜರಿ ಮಾಡಿಸಿದ್ರಾ ಅಂತೆಲ್ಲ ಹೇಳಿ. ನಮಗೇನು ಸರ್ಜರಿ ಮಾಡಿಸೋದು ಇದಲ್ಲ ಅಂತೆಲ್ಲ ಹೇಳಿದ್ನಲ್ಲ, ಆ ಥರ ಅವಳು ತುಂಬ ರಾಕ್ಕೊತಾಳೆ. ಆಮೇಲೆ ಸ್ಟಿಚಸ್ ಏನಾದರೂ ಸ್ವಲ್ಪ ನಾವು ಆ ಕಡೆ ಈ ಕಡೆ ತಿರುಗಿದಾಗ ಅವಳು ಒಂಚೂರು ರಾಕಿ ಆ ಸ್ಟಿಚಸ್ ತಕ್ಕೊಂಡ್ರೆ ನಮಗೆ ಅದನ್ನು ನೋಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ರಿಸ್ಕ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕರಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಲಾಸ್ಟ್ ಆಪ್ಷನ್ ಇನ್ನು ಜಾಸ್ತಿ ಕರ್ಗೇ ಇಲ್ಲ ಅಂದರೆ ಅದೇ ಆಪ್ಷನ್ನು. ಅದಕ್ಕೆ ನಾನು ಆಲ್ಮೋಸ್ಟ್ ನೀರು ಕುಡಿಸ್ತಾನೇ ಇದ್ದೀನಿ, ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ತಾನೇ ಇದ್ದೀನಿ. ಐ ಹೋಪ್ ಇನ್ನು 3 ಮಂತ್ಸಿಗೆ ಹೋಗ್ತೀನಿ, ಆವಾಗ ಎಲ್ಲ ರಿಕವರಿ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ಮನುಷ್ಯರಿಗೂ ಅಷ್ಟೇ ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿಯೋದೇ ತುಂಬ ಇಂಪಾರ್ಟೆಂಟು ನಮಗೆ. ನೀರು ಕುಡಿದ್ರೆ ಆಲ್ಮೋಸ್ಟ್ ತುಂಬ ಕಾಯಿಲೆಗಳೇ ನಮಗೆ ಹತ್ರಕ್ಕೆ ಬರಲ್ಲ ಅಂತ ನಾನು ನಂಬ್ತೀನಿ. ನಾನು ಫಸ್ಟು ನೀರು ಕಮ್ಮಿ ಕುಡಿತಾ ಇದ್ದೆ, ಇವಾಗ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದೀನಿ. ಅದು ಶಿಡ್ಸುಗಂದರೆ ಆಲ್ಮೋಸ್ಟ್ ಹಾಫ್ ಲೀಟ್ರ್ ಮೇಲೆ ಒಂದು ಚೂರು ಕೊಡಿ. ಜಾಸ್ತಿ ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ತಾಯಿರಿ. ಮತ್ತು ವೆಟ್ ಫುಡ್ಡು ಕೊಡಿ. ಇದನ್ನ ಮಾತ್ರ ಮರಿಲೇಬೇಡಿ. ಇನ್ನೇನಾದರೂ ಪಾಯಿಂಟ್ಸ್ ಮರ್ತಿದ್ದೀನ, ಇನ್ನೇನು ನನಗೆ ಗೊತ್ತಾಗ್ತಾಯಿಲ್ಲ. ನನಗಾಗಿದ್ದ ಎಕ್ಸ್ಪೀರಿಯನ್ಸ್ನ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನಿಮಗಿದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ನೀವೇನು ಮಾಡ್ಬೋದು ಮುಂದಕ್ಕೆ ಡಿಸಿಷನ್ ಅಂತ ಗೊತ್ತಾಗಿದೆ ಅಂದ್ಕೊತೀನಿ. ಮತ್ತು ನಿಮ್ಗೆ ಈ ಥರ ಮೋರ್ ಇನ್ಫಾರ್ಮೇಷನ್ಸು ಅದು ಇದು ಡೈಲಿ ವ್ಲಾಗ್ಸು ಎಲ್ಲ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ಸ್ ಜಾಸ್ತಿ ಮಾಡಿ, ಲೈಕ್ಸ್ ಜಾಸ್ತಿ ಮಾಡಿ. ನಾನು ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನಂದು ಒಂದೇ ಚಾನಲಲ್ಲೇ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನು ಕೊಡೋ ಥರ ನಾನು ಮಾಡಿಕೊಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನಗೆ ಗೊತ್ತಿಲ್ಲದೆ ಇರೋದನ್ನು ಬೇರೆ ಕಡೆ ತಿಳ್ಕೊಂಡು ನಾನು ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ಮಾಡಿ ಕೊಡ್ತೀನಿ. ಮತ್ತು ನಿಮಗೇನು ಕಮೆಂಟ್ಸಲ್ಲಿ ಹೇಳಿ, ನಿಮಗೆ ಏನು ನೀಡಿದೆ, ಏನದ್ರ ಬಗ್ಗೆ ಹೇಳಬೇಕು ಅಂತೇಳ್ಬಿಟ್ಟು ನೀವು ಕಮೆಂಟ್ಸಲ್ಲಿ ಹೇಳಿ. ನನಗಾಗಿದ್ದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ಕ್ಯಾಂಡಿ ಇಲ್ಲೇ ಇದ್ದಾಳೆ ಪಾಪ. ನೋವ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಅವಳಿಗೆ ಮೇ ಬಿ ಸ್ಟೋನ್ಸ್ ಆಗಿದ್ದರೆ ಪೇಯ್ನ್ ಆಗೇ ಆಗ್ತಾ ಇರುತ್ತೆ. ಬಟ್ಟು
ನೋಡೋಣ ಹಾಗೆ ಕರಗ್ಸಕ್ಕೆ. ಆಮೇಲೆ ಸ್ಟಿಚಸ್ ಹಾಕಿ ಅವಳು ಆ ಪೇನ್ನ ತಡ್ಕೊತಾಳ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಾನು ಹೀಗೆ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನನಗೆ ಅವಳಿಗೆ ಮಾಡಿಸೋದೇನು ಇದಲ್ಲ. ಬಟ್ ನಮ್ಮ ಲ್ಯಾಬ್ಗೂ ಕಣ್ಣತ್ರ ಏನೋ ಬಂದಿತ್ತು, ಅದಕ್ಕೂ ಆಪ್ರೇಷನ್ ಮಾಡಿಸಿದ್ರೆ ನಮಗೆ ಅದ್ರದ್ದು ಅನಸ್ತೇಷಿಯಾ ಅನ್ನೋದು ಕೊಡ್ತಾರಲ್ಲ, ಆಗ ನೋಡೋಕ್ಕಾಗಲ್ಲ, ನಮಗೆ ಯಾರಿಗೇ ಆಗಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಆ ರಿಸ್ಕ್ ಎಲ್ಲ ತಗೊಳೋದೇ ಬೇಡ ಅಂದ್ಕೊಂಡೆ. ಟಾಯ್ಲೆಟ್ಗೂ ಜಾಸ್ತಿ ಕರ್ಕೊಂಡು ಹೋಗ್ತಾರೆ. ಆಚೆ ಕರ್ಕೊಂಡು ಹೋಗ್ತೀರ ಅಂದರೆ ವಾಶ್ರೂಮಲ್ಲಿ ಜಾಸ್ತಿ ಕಲಿಸೋದು ಇದು ಮಾಡಿ ಆಮೇಲೆ ಅದೇ ಹೋಗ್ತಾ ಇರುತ್ತೆ ವಾಶ್ರೂಮಲ್ಲಿ. ನಮ್ಮದು ಅದೇ ಏನು ಪ್ರಾಬ್ಲಮ್ ಅಂದರೆ ವಾಶ್ರೂಮ್ದು ಏನು ಪ್ರಾಬ್ಲಮ್ ಇರ್ತದಿಲ್ಲ, ನಾನು ಕರೆಕ್ಟಾಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಒಂದೊಂದು ಸರಿ ಊಟದಲ್ಲಿ ನಾನು ಪಾಲಕ್ ಹಾಕಿ ಕೊಟ್ಟಿದ್ದೀನಿ, 1-2 ಸರಿ ನನಗೆ ನೆನಪೈತೆ. ಅದೆಲ್ಲ ಗೂಗಲ್ ಪ್ರಭಾವ. ಗೂಗಲಲ್ಲಿ ಕೊಡ್ಬೋದು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಕೊಟ್ಬಿಡ್ತಾ ಇದ್ದೆ. ಸ್ವಲ್ಪ ಗೂಗಲಲ್ಲೂ ಗೂಗಲ್ಲು ಸ್ವಲ್ಪ ಒಂದೊಂದು ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಬಟ್ ಎವ್ರಿ ಟೈಮು ಅಲ್ಲ. ಅದರಲ್ಲಿ ಗೂಗಲಲ್ಲಿ ಚೆಕ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ರಿಸ್ಕ್ ಇರುತ್ತೆ, ಆದರೂ ನೀವು ಸ್ಮಾಲ್ ಅಮೌಂಟಲ್ಲಿ ಕೊಡ್ಬೋದು ಅಂದರೆ ಪ್ಲೀಸ್ ದಯವಿಟ್ಟು ಕೊಡೋಕ್ಕೆ ಹೋಗ್ಬೇಡಿ. ಅದೆಲ್ಲ ಸುಮ್ಮನೆ ಎಲ್ಲನೂ ಡ್ಯಾಮೇಜ್ ಮಾಡುತ್ತೆ. ಸ್ವಲ್ಪ ನೋಡಿಕೊಂಡು ಕೊಡಿ, ಯಾರಿಗೇ ಆಗಲಿ, ಪೆಟ್ಸ್ಗೆ ಆಗಲಿ ಯಾರಿಗೇ ಆಗಲಿ, ಈ ಥರ ನೋಡಿಕೊಂಡು ಕೊಡಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ್ಯಾವ ವೀಡಿಯೋಸ್ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಥ್ಯಾಂಕ್ ಯು.